6800 ಕಿಲೋಮೀಟರ್ ಓಡಿರೋ ಗಾಡಿ ಮಾಡಲು 7600 ಸರ್. 7600 ಕಿಲೋಮೀಟರ್ ಓಡಿರೋ ಬರೀ ಡ್ರೈವ್ ಅಂಡ್ 22,000 ಓಡಿದೆ. 22,000 ಓಡಿರೋದು ಈಕೋ 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 39,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಪ್ರೆಸ್ಟೀಜ್ ವೇರಿಯಂಟ್ ಆಗಿರುತ್ತೆ. ಬರೀ 48,000 ಕಿಲೋಮೀಟರ್ ಓಡಿದೆ. ಮಾಡ್ಕೊಡ್ತೀನಿ ಸರ್, ನಿಮ್ಮ ಕಡೆ ಅಂದ್ರೆ ಖಂಡಿತ ಮಾಡ್ಕೊಡ್ತೀನಿ. ಖಂಡಿತ 5,45,000ಕ್ಕೆ ಸಿಂಗಲ್ ಓನರ್ ಗಾಡಿ, ಮಾಡೆಲ್ ಗಾಡಿ, ವೋಲ್ಕ್ಸ್ವ್ಯಾಗನ್ ಪೋಲೋ, ಅದು ರೆಡ್ ಕಲರ್ ಅಲ್ಲಿ ಮ್ಯಾನ್ಯುವಲ್. ಬೆಂಗಳೂರು ಕಾರ್ ಹಬ್ ಅಲ್ಲಿ ಸರ್ ಫಸ್ಟ್ ವೆಹಿಕಲ್ ಆಲ್ಮೋಸ್ಟ್ ಲೆಸ್ ಡ್ರಿವನ್ ವೆಹಿಕಲ್ ನೀವು ತರ್ತೀರಾ ಸರ್? ಹೌದು. ಅಂಡ್ ಫಸ್ಟ್ ವೆಹಿಕಲ್ ಹೋಗೋದ್ರೆ ಎಷ್ಟು ಓಡಿದೆ ಸರ್ ವೆಹಿಕಲ್? 6,800 ಓಡಿದೆ ಸರ್. 6,800 ಕಿಲೋಮೀಟರ್ ಓಡಿರೋ ಗಾಡಿ ಮಾಡಲು 2023 ಬ್ರೀಜಾ ವೇರಿಯಂಟ್ ಅಕ್ಟೋಬರ್ ಮಂತ್. ಟಾಪ್ ಎಂಡ್. ಓಕೆ, ಫುಲ್ಲಿ ಟಾಪ್ ಎಂಡ್ ZXi ಪ್ಲಸ್. ಓಕೆ, ಅಂಡ್ 6,800 ಕಿಲೋಮೀಟರ್ ಓಡಿರೋದು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಯಾರು ಹುಡುಕ್ತಿರೋರಿಗೆ. ಅಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಅಂಡ್ ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ. 6 ಏರ್ ಬ್ಯಾಗ್ ಬರೋ ಗಾಡಿ. ಫೀಚರ್ಸ್ ಅಲ್ಲಿ ನಿಮಗೆ A to Z ಫೀಚರ್ಸ್ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್ ಜೊತೆಗೆ. ಅಂಡ್ ಕಂಪ್ನಿಯಿಂದ ಬಂದಿರೋದು ಅಡಿಷನಲ್ ಏನೂ ಹಾಕಿಲ್ಲ ಅಂತ ಹೇಳ್ಬೋದು. ಅಂಡ್ 6 ಏರ್ ಬ್ಯಾಗ್ ಆಲ್ರೆಡಿ ಹೇಳ್ದಂಗೆ ಯಾರು ಹುಡುಕ್ತಿರೋರಿಗೆ ಈ ಗಾಡಿ ಕೇವಲ 6,800 ಕಿಲೋಮೀಟರ್ ಓಡಿರೋ ವೆಹಿಕಲ್. ಪೆಟ್ರೋಲ್ ಅಲ್ಲಿ ಬ್ರೀಜಾ, ಮಾರುತಿ ಬ್ರ್ಯಾಂಡ್ ಅಲ್ಲಿ. ಅಂಡ್ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಅದೊಂದು ಆಡ್ ಮಾಡ್ತೀನಿ. ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಆಗಿರುತ್ತೆ. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ 11,75,000 ಹೇಳ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯಬಲ್. 11,75,000 ಸ್ಲೈಟ್ಲಿ ನೆಗೋಷಿಯಬಲ್ ಹೋಗುತ್ತೆ. ಅಂಡ್ ಪ್ರೈಸ್ ಹೇಳಿದ್ರೆ. ಅಂಡ್ ಅಕ್ಟೋಬರ್ ಮಂತ್ 2023 ಮಾಡಲು 20. ಸರ್ ಲೋನ್ ಅಂತ ಹೋಗ್ತಾರೆ. ಒಂದು 2 ಲಕ್ಷ ಡೌನ್ ಪೇಮೆಂಟ್ ಆಗುತ್ತಾ? ಆಗುತ್ತೆ ಸರ್. ಓಕೆ, 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. 1 ಲಕ್ಷ ಲೋನ್ ಆಗುತ್ತೆ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು. ಈ ಗಾಡಿ ಆರಾಮಾಗಿ ತೊಗೊಂಡು ಹೋಗ್ಬೋದು. ಕೇವಲ 6,800 ಕಿಲೋಮೀಟರ್ ಓಡಿರುತ್ತೆ. ಯಾರಿಗೆ ಬೇಕು ಅಂಡ್ ಹೊಸ ಗಾಡಿ ತೊಗೊಂಡಂಗೆ ಅಂತ ಹೇಳ್ಬೋದು. 6,800 ಓಡಿರೋ ತೋರಿಸಿದ್ರೆ 7 ಸೀಟರ್ ಎರ್ಟಿಗಾ ಇರೋದು ಸರ್. ಡ್ರಿವನ್ ಆಗಿರೋದು ಹೇಳಿ ಸರ್. ಇದು 7,600 ಸರ್. 7,600 ಕಿಲೋಮೀಟರ್ ಓಡಿರೋದು. ಡೀಟೇಲ್ ಹೇಳ್ಬಿಡಿ ಸರ್. ಯಾವ ಮಾಡಲ್? 2017 ಮಾಡೆಲ್ ZXi ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ 2007 ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು ZXi ಟಾಪ್ ಎಂಡ್ ವೆಹಿಕಲ್. 7 ಸೀಟರ್ ಹೋಗ್ತಿದ್ರೆ ಎಲ್ಲಾನು ಫೀಚರ್ಸು ಆಲ್ರೆಡಿ ಆಡ್ ಆನ್ ಆಗುತ್ತೆ. ಅಂಡ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಮ್ಯಾಗ್ವಿಲ್ ಬರುತ್ತೆ. ರೂಫ್ AC ಸಮೇತ ಬರುತ್ತೆ. ಗಾಡಿ ನೋಡ್ಬೋದು 7 ಸೀಟರ್ ಯಾರು ಹುಡುಕ್ತಿರೋರಿಗೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ. ಅಂಡ್ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ರೂಫ್ AC ತೋರಿಸ್ತೀನಿ. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸಿದ್ರೆ ವೆಲ್ ಮೇಂಟೈನ್ ಆಗಿರೋದು. 7,600 ಕಿಲೋಮೀಟರ್ ಓಡಿರೋದು. ಪೆಟ್ರೋಲ್ ವೇರಿಯಂಟು ಎರ್ಟಿಗಾ ಹುಡುಕ್ತಿದ್ರೆ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? 775 ಕೋಟ್ ಮಾಡ್ತಾ ಇದ್ದೀನಿ ಸರ್. 7,75,000 7,75,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಏನಾದರೂ ಫೈನಲ್ ಪ್ರೈಸ್ ಏನಾದರೂ ಆಗುತ್ತಾ? ಫೈನಲ್ಲು 765 ಕೊಡೋಣ ಸರ್. ಫೈನಲ್ 7,65,000. 1 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ ಸರ್? ಆಗುತ್ತೆ ಸರ್. ಓಕೆ, 1 lakh ಡೌನ್ ಪೇಮೆಂಟ್ ಇದ್ರೆ ಸಾಕು. ZXi ಗಾಡಿ ಸಿಕ್ಕಿರೋದು. ಪೆಟ್ರೋಲ್ ವೇರಿಯಂಟು 7 ಸೀಟರ್ ವೆಹಿಕಲ್. 14-15 ಸರ್. ಈಕೋ ಸಿಂಗಲ್ ಓನರ್. ಬರೀ ಡ್ರೈವ್ ಅಂಡ್ 22,000 ಓಡಿದೆ. 22,000 ಓಡಿರೋದು ಈಕೋ. ಕೇವಲ ಯಾರು 5 ಸೀಟರ್ ವೆಹಿಕಲ್ ಹುಡುಕ್ತಿರೋರಿಗೆ ಈ ಗಾಡಿ ಆಫ್ ಮಾಡ್ಬೋದು. ಈ ಒಂದು ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ AC ಸಮೇತ ಬರುತ್ತೆ. ವಿತ್ AC ಬರುತ್ತೆ. ಇಂಟೀರಿಯರ್ ನೋಡ್ಬೋದು ಯಾವ ಥರ ಬರುತ್ತೆ. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ರೇಸ್ ಸೈಡ್ ನಿಮಗೆ ತೋರಿಸ್ತೀನಿ. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಕೂಡ ಹಾಕಿದ್ದಾರೆ. 22,000 ಓಡಿರೋ ಗಾಡಿ ಯಾರು ಈಕೋ ಹುಡುಕ್ತಾರೆ ಸರ್. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ 370 ಹೇಳ್ತಾ ಇದೀವಿ ಸರ್. 3,70,000. 3,70,000ಗೆ 22,000 ಓಡಿರೋದು ಈಕೋ ಗಾಡಿ ಸಿಕ್ತಿರೋದು. ಲೋನ್ ಕೂಡ ಆರಾಮಾಗಿ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮಾಡೆಲ್ ಗಾಡಿ, ಕಮ್ಮಿ ಓಡಿರೋ ಗಾಡಿ. ಲೋನು ಸಿವಿಲ್ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 50,000 ಡೌನ್ ಪೇಮೆಂಟ್ ಆಗುತ್ತೆ ಸರ್. 1 lakh ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ವೋಲ್ಕ್ಸ್ವ್ಯಾಗನ್ ಪೋಲೋ. ಅದು ಡೀಸೆಲ್ ವೇರಿಯಂಟ್ ತೊಗೊಂಬಂದಿರಾ. ಹೈಲೈನ್ ಅಲ್ವಾ ಸರ್? ಹೈಲೈನ್ ಸರ್. ಡೀಟೇಲು 2012 ಸಿಂಗಲ್ ಓನರು. ಬರೀ 70,000 ಡ್ರೈವನ್ ಆಗಿದೆ ಸರ್. 70,000 ಓಡಿರೋದು. ಸಿಂಗಲ್ ಓನರು. ಹೈಲೈನು. ಡೀಟೇಲ್ ಅಂತ ಹೋಗ್ತಾರೆ. ಆಲ್ಮೋಸ್ಟ್ ಎಲ್ಲಾನು ಫೀಚರ್ಸ್ ಬರುತ್ತೆ. ಫೀಚರ್ಸ್ ಅಂತ ಹೋಗ್ತಾರೆ ಎಲ್ಲಾನು ಫೀಚರ್ಸ್ ಬರುತ್ತೆ. AC ಇಂದ ಹಿಡ್ಕೊಂಡು ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಬ್ಯಾಕ್ ಆಫ್ ಡಿಫಾಗರ್. ಈ ಒಂದು ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಲೆದರ್ ಪಾಲ್ಸರಿ ಕೂಡ ಬರುತ್ತೆ. ಕಂಪ್ನಿಯಿಂದನೇ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 12 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನೋಡ್ಬೋದು ರೇಸ್ ಸೈಡ್ ಎಲ್ಲ ತೋರಿಸ್ತಿದ್ದೀನಿ. ಅಂಡ್ ಸಿಂಗಲ್ ಓನರ್ 70,000 ಓಡಿರೋದು ಪೋಲೋ. ಪ್ರೈಸ್ ಏನು ಹೇಳ್ತೀರಾ ಸರ್ ಡೀಸೆಲ್ ವೇರಿಯಂಟ್ಗೆ? ಸರ್ 3,50,000 ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2012 ಮಾಡಲು ಸರ್. ಬರೀ 89,000 ಓಡಿದೆ. 80,000-90,000 ಓಡಿರೋದು. 2012 ಮಾಡಲು. ಓನರು ಸಿಂಗಲ್ ಓನರ್. ಸಿಂಗಲ್ ಓನರು. ವೇರಿಯಂಟ್ ಸರ್ SX ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಯಾರು ವರ್ಣ ಡೀಸೆಲ್ ಬೇಕು ಅನ್ನೋರಿಗೆ ಸಿಂಗಲ್ ಓನರ್ ಗಾಡಿ. ಕೇವಲ 89,000 ಓಡಿರೋದು. CRD ಎಂಜಿನ್ ಆಗಿರುತ್ತೆ. ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ. ಕಂಪ್ನಿಯಿಂದ ಬಂದಿರೋದು. AC, ಪವರ್ ಶೇರಿಂಗ್ ಎಲ್ಲಾನು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. SX ಟಾಪ್ ಎಂಡ್ ವೇರಿಯಂಟು. ಡೀಸೆಲ್ ಸಿಂಗಲ್ ಓನರು. 89,000 ಓಡಿರೋ ಗಾಡಿಗೆ ಕೊಟೇಶನ್ ಏನಾಗ್ತದೆ ಸರ್?
ಸರ್ 4,40,000 ಸ್ಲೈಟ್ಲಿ ನೆಗೋಷಿಯಬಲ್ ಹೇಳ್ತಾ ಇದೀನಿ ಸರ್. 4,40,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಸಿಂಗಲ್ ಓನರ್ SX ವರ್ನ 2012 ಮಾಡಲು ಸರ್. ಲೋನ್ ಆಗೋದಿಲ್ಲ ಇದಕ್ಕೆ? ಲೋನ್ ಆಗೋದಿಲ್ಲ ಸರ್, ಫುಲ್ ಕ್ಯಾಶ್ ಹೋಗಬೇಕು ಸರ್. 2017 ಮಾಡಲು ಸರ್, ಪ್ಲಸ್ ವೇರಿಯಂಟ್. ಓಕೆ, ಬರೀ 48,000 ಕಿಲೋಮೀಟರ್ ಓಡಿದೆ. 48,000 ಓಡಿರೋದು ಹುಂಡೈ ಕ್ರೆಟಾದಲ್ಲಿ ಹುಡುಕ್ತಿರೋರಿಗೆ. ಅಂಡ್ ಸಿಂಗಲ್ ಓನರು 2017 ಮಾಡಲು ಮಿಡ್ ವೇರಿಯಂಟ್ ಆಗಿರುತ್ತೆ. ಟೈರ್ ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಇಂಟೀರಿಯರ್ ಅಲ್ಲಿ ಫ್ಯಾಬ್ರಿಕ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಪೆಟ್ರೋಲ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್ 8 lakh ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. 8 lakh ಸೈಕಲ್ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಕಡೆ ಬಂದ್ರೆ ನಾನು 7,80,000 ಕೊಡ್ತೀನಿ ಸರ್. 7,80,000 ಫೈನಲ್. ಓಕೆ, ಫೈನಲ್ ಟು ಫೈನಲ್ 7,80,000 ಫೈನಲ್ ಆಗುತ್ತೆ ಅಂತ ಹೇಳ್ತಾರೆ. ಸಿಂಗಲ್ ಓನರ್ 17 ಮಾಡಲು ಕ್ರೆಟಾ ಪೆಟ್ರೋಲ್ ವೇರಿಯಂಟ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಹೋಂಡಾ ಅಮೇಜ್ ನೋಡ್ತಿದ್ರೆ ಹೋಂಡಾ ಅಮೇಜ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. 2013 ಮಾಡಲು ಸಿಂಗಲ್ ಓನರ್ ಗಾಡಿ ಯಾರು ಹುಡುಕ್ತಿರೋರು ಸರ್? ಓಡಿರೋದು ಎಷ್ಟಾಗಿರುತ್ತೆ ಸರ್? 82,000 ಓಡಿರೋದಲ್ವಾ ಸರ್ ಇದು? 82,000 ಓಡಿದೆ. 82,000 ಓಡಿರೋದು ವಿ ವೇರಿಯಂಟ್ ಆಗಿರುತ್ತೆ. ಹೌದು, ವಿ ವೇರಿಯಂಟ್ ಅಂತ ಹೇಳಿದ್ರೆ ಟಾಪ್ ಎಂಡ್ AC ಪವರ್ ಸ್ಟೀರಿಂಗ್ ಎಲ್ಲಾನು ಫೀಚರ್ಸ್ ಬರುತ್ತೆ. ಮ್ಯಾಗ್ವಿಲ್ ಸಮೇತ ಬರುತ್ತೆ. 90% ಗಾಡಿ 90% ಟೈರ್ಸ್ ಇದೆ ಅಂತ ಹೇಳ್ಬೋದು. ಓಕೆ, ಪ್ರೈಸ್ ಅಂತ ಹೋಗ್ತಾರೆ ಏನು ಹೇಳ್ತಾರೆ? 375 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. 3,75,000ಕ್ಕೆ 2013 ಮಾಡಲು ಸಿಂಗಲ್ ಓನರ್ ಗಾಡಿ ವಿ ವೇರಿಯಂಟು ಹೋಂಡಾ ಅಮೇಜ್ ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಸರ್? ಸರ್ ಒಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಯೂತ್ಗೆ ಫೇಮಸ್ ಗಾಡಿ ಅಂತ ಹೇಳ್ಬೋದು. ಒಂದು ಗಾಡಿ ತೋರಿಸಿದ್ರೆ ವೈಟ್ ಕಲರಲ್ಲಿ ಪೆಟ್ರೋಲ್ ವೇರಿಯಂಟ್ ಬೇಕು ಅನ್ನೋರಿಗೆ ಈ ಗಾಡಿ ಇರೋದು. ಅದು ರೆಡ್ ಬ್ಯೂಟಿ ಅಂತ ಹೇಳ್ಬೋದು ಸರ್. 2017 ಮಾಡಲ್, 18 ಮಾಡಲ್ ಸರ್. ಓಕೆ, ಕಂಫರ್ಟ್ ಲೈನ್ 72,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 72,000 ಓಡಿರೋದು ಕಂಫರ್ಟ್ ಲೈನ್ ಆಗಿರುತ್ತೆ ನಿಮಗೆ. ಅಂಡ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಅದಕ್ಕೆ? ಏರ್ ಬ್ಯಾಗ್ ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತೆ, ಹೌದು ಏರ್ ಬ್ಯಾಗ್ ಬರುತ್ತೆ. ಬಿಕಾಸ್ 18 ಮಾಡಲ್ ಗಾಡಿ ಆಗಿರೋದ್ರಿಂದ ಡೋಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ಸ್ಟೇರಿಂಗ್ ಅಲ್ಲಿ ನೋಡಬಹುದು ಯಾವ ತರ ಬರುತ್ತೆ. ರೇರ್ ಸೈಡ್ ಕೂಡ ಚೆನ್ನಾಗಿದೆ. ವೋಲ್ಕ್ಸ್ವ್ಯಾಗನ್ ಪೋಲೋ ಲೆದರ್ ಪಾಲ್ಸರ್ ಹಾಕಿದ್ದಾರೆ. ಮ್ಯಾಗ್ವಿಲ್ ಬರೋದಿಲ್ಲ ಬಿಕಾಸ್ ಕಂಫರ್ಟ್ ಲೈನ್ ಆಗಿರೋದು. ಪೆಟ್ರೋಲ್ ವೇರಿಯಂಟ್ ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್ 5,75,000 ಹೇಳ್ತಾ ಇದ್ದೀನಿ. ನಿಮ್ಗೋಸ್ಕರ 550 ಫೈನಲ್ ಟು ಫೈನಲ್ ಬಿಟ್ಕೊಡ್ತೀನಿ ಸರ್. ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದವ್ರಿಗೆ 5,45,000 ಚಾನ್ಸ್ ಇದೆಯಾ? ಮಾಡ್ಕೊಡ್ತೀನಿ ಸರ್. ನಿಮ್ಮ ಕಡೆ ಅಂದ್ರೆ ಖಂಡಿತ ಮಾಡ್ಕೊಡ್ತೀನಿ. ಖಂಡಿತ 5,45,000ಕ್ಕೆ ಸಿಂಗಲ್ ಓನರ್ ಗಾಡಿ, ಮಾಡೆಲ್ ಗಾಡಿ, ವೋಲ್ಕ್ಸ್ವ್ಯಾಗನ್ ಪೋಲೋ, ಅದು ರೆಡ್ ಕಲರ್ ಅಲ್ಲಿ ಮ್ಯಾನ್ಯುವಲ್ ವೆಹಿಕಲ್ ಹೋಗ್ತಾರೆ ಸರ್. ಸ್ವಿಫ್ಟ್ ಇರೋದು, ಅದು ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್? ಹೌದು ಸರ್. ಡೀಟೇಲ್ 2014 ಮಾಡಲ್. ಓಕೆ, 72,000 ಓಡಿದೆ. 72,000 ಓಡಿರೋದು. 2014 ಮಾಡಲು ಸಿಂಗಲ್ ಓನರ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ VXI ವೇರಿಯಂಟ್ ಆಗಿರುತ್ತೆ ನಿಮಗೆ. ಪೆಟ್ರೋಲ್ ವೇರಿಯಂಟ್, ಮಿಡ್ ವೇರಿಯಂಟ್ ಆಗಿರೋದು. ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ತಿದ್ದೀನಿ. ಅಂಡ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಇದೆ. ಪ್ರೈಸ್ ಅಂತ ಹೋಗೋದ್ರೆ ಏನು ಹೇಳ್ತೀರಾ? ಸರ್ 450 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 425 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಫ್ಲಾಟ್ 25,000 ಡಿಸ್ಕೌಂಟ್. ಹೌದು ಸರ್, ನಿಮ್ಮ ಚಾನಲ್ ಇಂದ. ಓಕೆ, ಫ್ಲಾಟ್ 25,000 ಡಿಸ್ಕೌಂಟ್ ಆಗುತ್ತೆ. 14 ಮಾಡಲ್ ಸಿಂಗಲ್ ಓನರ್ 72,000 ಇರೋದು. ಪೆಟ್ರೋಲ್ ವೇರಿಯಂಟ್ VXI ಗಾಡಿ ಸರ್. 2011 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಹೈಲೈನ್ ಆಗಿರುತ್ತೆ. 72,000 ಓಡಿದೆ. 72,000 ಓಡಿರೋದು. ಹೈ ಲೈನು ಫ್ರೆಶ್ FC ಇದೆಯಲ್ಲ ಸರ್? ಫ್ರೆಶ್ FC Okay. ಸ್ಟಿಲ್ 2031 ತನಕ ಇದೆ ಸರ್. ಓಕೆ, ಪ್ರೈಸ್ ಅಂತ ಏನು ಹೇಳ್ತೀರಾ? ಸರ್ 3.5 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 3,50,000 ಹೆಚ್ಚು ಕಮ್ಮಿ ಆಗುತ್ತೆ. 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೈ ಲೈನು, ಪೆಟ್ರೋಲ್ ವೇರಿಯಂಟ್, ವೋಲ್ಕ್ಸ್ವ್ಯಾಗನ್ ವೆಂಟೋ ಹುಡುಕ್ತಿದ್ರೆ ಫ್ರೆಶ್ FC ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. 2011 ಮಾಡಲು ಸೆಕೆಂಡ್ ಓನರು. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸ್ಕೋಡಾ ರ್ಯಾಪಿಡೋ ಟಾಪ್ ಎಂಡ್ ವೇರಿಯಂಟ್ 2012 ಮಾಡಲು ಸೆಕೆಂಡ್ ಓನರು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಯಾರು ಹುಡುಕ್ತಿರೋರಿಗೆ ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಈ ಗಾಡಿ ಆಪ್ಟ್ ಮಾಡ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಈ ಒಂದು ಟಾಪ್ ಎಂಡ್ ವೇರಿಯಂಟ್, ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಅಂದಾಜು? 85,000 ಓಡಿರೋದು. ಪ್ರೈಸ್ ಅಂತ ಏನು ಹೇಳ್ತೀರಾ ಸರ್? ಸರ್ 350 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಡೀಸೆಲ್ ವೇರಿಯಂಟ್. ಓಕೆ, 3,50,000ಕ್ಕೆ 2012 ಮಾಡಲು ಸೆಕೆಂಡ್ ಓನರು ಸ್ಕೋಡಾ ರ್ಯಾಪಿಡೋ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. ವಿಸಿಟ್ ಆಗಿ ಡೀಸೆಲ್ ವೇರಿಯಂಟ್ ಗಾಡಿ ಆಗಿರುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಫೋರ್ಡ್ ಫಿಯೆಸ್ಟಾ ಫ್ರೀ ಸ್ಟೈಲ್ ಸರ್. ಡೀಟೇಲ್ 2013 ಮಾಡಲಿ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಡೀಸೆಲ್ ಡ್ರೈವನ್ 1,15,000 ನೋಡಿದೆ ಸರ್. 1,15,000. ಯಾರು ಟಾಪ್ ಅಂಡ್ ಟೈಟಾನಿಯಂ ವೇರಿಯಂಟ್ ಆಗಿರುತ್ತೆ ನಿಮಗೆ. ಯಾರು ಹುಡುಕ್ತಿರೋರಿಗೆ ಗಾಡಿ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. AC ಪವರ್ ಸ್ಟೀರಿಂಗ್, 4 windows, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಬ್ಯಾಕಪ್ ಡಿಫಾಗರ್ ಸಮೇತ ಬರುತ್ತೆ. ಅಂಡ್ ಪ್ರೈಸಿಂಗ್ ಅಂತ ಹೋಗೋತಾರೆ ಏನು ಪ್ರೈಸ್ ಕೋಟ್ ಮಾಡ್ತೀರಾ ಸರ್? ಸರ್ 340 ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ. 3,40,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. ವಿಸಿಟ್ ಆಗಿ ಡೀಸೆಲ್ ವೇರಿಯಂಟು ಫೋರ್ಡ್ ಫಿಯೆಸ್ಟಾ ಫ್ರೀ ಸ್ಟೈಲ್ ಗಾಡಿ ಸಿಗ್ತಿರೋದು. ಟಾಪ್ ಎಂಡ್ ವೇರಿಯಂಟ್ ಬೇರೆ, ಡೀಸೆಲ್ ವೇರಿಯಂಟು. ಹಾಗೆ ಲೋ ಬಜೆಟಲ್ಲಿ ಒಂದು ಗಾಡಿ ಹುಡುಕ್ತಿದ್ರೆ 2005 ಮಾಡಲ್ಲು
ಯಾರು ಹುಡುಕ್ತಿರೋರಿಗೆ ಫ್ರೆಶ್ ಎಫ್ ಸಿ ಕೂಡ ಆಗಿದೆ 2005 ಮಾಡಲ್ ಸ್ಯಾಂಟ್ರಾ ಹುಡುಕ್ತಿರೋರಿಗೆ ಸರ್ ಪ್ರೈಸು 1,35,000 ಸರ್ ಫೈನಲ್ ಮಾಡ್ಕೊಡ್ತೀನಿ ಸರ್. 1,35,000 1,35,000 ಈ ಗಾಡಿ ಆಗ್ತಿರೋದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಸರ್. ಆಲ್ಟೋ 2006 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ ಎಫ್ ಸಿ ಇದೆಯಾ? ಫ್ರೆಶ್ ಎಫ್ ಸಿ ಇದೆ ಸರ್. ಓಕೆ, ಆಲ್ಟೋ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ನನಗೆ 2006 ಸೆಕೆಂಡ್ ಓನರು ಫ್ರೆಶ್ ಎಫ್ ಸಿ ಅಂತ ಹೇಳ್ತಿದ್ದಾರೆ. ಪ್ರೈಸು ಸರ್ 1,30,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 1,30,000 ಫೈನಲ್ ಆಗುತ್ತೆ. ಎಲ್ಲಿ ಬರಬೇಕು ಅಂತ ಕೇಳಿದ್ರೆ ಬೆಂಗಳೂರು ಕಾರ್ ಹಬ್ಗೆ ಬರಬೇಕು. ಇದು ಲೊಕೇಶನ್ ನಿಮಗೆ ಇಂಟ್ರೊಡಕ್ಷನ್ ಹೇಳಿರ್ತೀನಿ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು. ಇದಲ್ಲದೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಆ ಕಡೆ ಬೊಲೆರೋ ಇದೆ ತೋರಿಸ್ತೀನಿ ಸರ್. 2012 ಮಾಡಲ್ ಡೀಸೆಲ್ ವೇರಿಯಂಟು, ಡೀಸೆಲ್ ಸೆಕೆಂಡ್ ಓನರ್. ಓಕೆ, 85,000 ಡ್ರೈವನ್ ಆಗಿದೆ. 85,000 ಓಡಿರೋದು ಡೀಸೆಲ್ ವೇರಿಯಂಟು 7 ಸೀಟರ್ ಹುಡುಕ್ತಿರೋ ಬೊಲೆರೋ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಬಂದಿದೆ. ಪ್ರೈಸ್ ಅಂತ ಹೋಗ್ತಾರೆ ಏನು ಹೇಳ್ತೀರಾ ಸರ್? ಸರ್ 3,75,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 3,75,000 ಫೈನಲ್ ಆಗುತ್ತೆ. ಚಾನಲ್ ಇಂದ ಆದ್ರೆ ಇನ್ನೊಂದು 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಇವಾಗಲೇ ಸ್ಟಾಕ್ ಬಂದಿದೆ ಅಂತ ಹೇಳ್ಬೋದು ಸರ್. ಕಿಯಾ ಕ್ಯಾರೆನ್ಸ್ ಸರ್, ಡೀಟೇಲು ಸರ್ 2023 ಮಾಡಲು. ಓಕೆ, ಸಿಂಗಲ್ ಓನರು 39,000 ಡ್ರೈವನ್ ಆಗಿದೆ. 39,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಪ್ರೆಸ್ಟೀಜ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಈ 25,000 ಹಾಲೋಜನ್ ಹೆಡ್ಲೈಟ್ ಕೂಡ ಚೇಂಜ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಅಲಾಯ್ಸ್ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಕೇವಲ 39,000 ಓಡಿರೋದು. ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್? ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗಿರುತ್ತೆ. ಅಂಡ್ ಯಾರು ಇಂಟೀರಿಯರ್ ಹೋಗ್ಬೇಕಾದ್ರೆ LED ಹೆಡ್ಲೈಟ್ ಇದು ಬರುತ್ತೆ, LED ಸ್ಕ್ರೀನ್ ಎಲ್ಲ ಬರುತ್ತೆ ನೋಡ್ಬೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಎಲ್ಲರೂ ಬರುತ್ತೆ. A to Z ಫೀಚರ್ಸ್ ಬರುತ್ತೆ. 7 ಸೀಟರ್ ಯಾರು ಹುಡುಕ್ತಿರೋರಿಗೆ ಕಿಯಾ ಕ್ಯಾರೆನ್ಸು ಪೆಟ್ರೋಲ್ ವೇರಿಯಂಟು ಗಾಡಿ ನೋಡ್ಬೋದು. ಅಂಡ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಮತ್ತೊಂದು ಸರ್ತಿ ತೋರಿಸ್ತೀನಿ. ಪ್ರೈಸ್ ಅಂತ ಹೋಗ್ತಿದ್ರೆ ಸರ್? ಸರ್ 1175 ಸ್ಲೈಟ್ಲಿ ನೆಗೋಷಿಯಬಲ್ ಹೇಳ್ತಾ ಇದೆ. 11,75,000 ಕಿಯಾ ಕ್ಯಾರೆನ್ಸು ಸಿಂಗಲ್ ಓನರು. 39,000 ಓಡಿಯೋದು. ಪೆಟ್ರೋಲ್ ವೇರಿಯಂಟು, ಪ್ರೆಸ್ಟೀಜ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕಿದ್ದಾರೆ. ಮುಂದ್ಗಡೆ 25,000 ಖರ್ಚು ಮಾಡಿದ್ದಾರೆ. ಪ್ರಾಜೆಕ್ಟ್ ಹೆಡ್ಲೈನ್ಸ್ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಲೋನ್ ಅಂತ ಹೋಗ್ತಾರೆ ಒಂದು 2 ರಿಂದ 2.5 ಲಕ್ಷ ಆಗುತ್ತಲ್ಲ ಸರ್? ಆಗುತ್ತೆ ಸರ್.